ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿ ಪಟ್ಟಣದಲ್ಲಿ ಹಿಂದಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಹಬ್ಬಗಳನ್ನ ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ರಾಸಾಯನಿಕ ಬಣ್ಣ ಬಳಸದೆ ಬಣ್ಣ ಬಳಸುವುದು ಸೂಕ್ತ ಎಂದು ಹೇಳಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸೌಹಾರ್ದತೆ ಕಾಪಾಡಬೇಕು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಮಾನ್ಯ ಡಿಎಸ್ಪಿ ಚಿದಂಬರ ಮಡಿವಾಳರ ಅವರು ಹಾಗೂ ಸವದತ್ತಿ ಸಿಪಿಐ ಧರ್ಮಾಕರ ಧರ್ಮಟಿ ಅವರು ಮಾತನಾಡಿ, ಮುನವಳ್ಳಿ ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬವನ್ನ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಯಾವುದೇ ತರ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನ ಆಚರಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ತರ ಅಹಿತಕರ ಘಟನೆಗಳು ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಬ್ಬವನ್ನ ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಹಬ್ಬವನ್ನ ಆಚರಿಸಿ ಪೊಲೀಸ್ ಇಲಾಖೆ ನಿಮ್ಮೊಂದಿಗೆ ಯಾವತ್ತೂ ಸಹಕಾರ ಇರುತ್ತೆ ಎಂದಿದ್ದಾರೆ. ಮುನ್ನೋಳಿ ಮತ್ತು ಸುತ್ತಮುತ್ತಲಿನಿಂದ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ಈ ಒಂದು ಪೀಸ್ ಕಮಿಟಿ ಅಂದರೆ ಈ ಶಾಂತಿ ಸಭೆ ಪ್ರತಿ ಸಲದಂತೆ ಈ ಸಲವೂ ನಾವು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ಸಾರಿನೂ ನಾವು ಮುನ್ನೋಳಿನ ಎಲ್ಲರೂ ನಮ್ಮ ಮೇಲಾಧಿಕಾರಿಗಳು ಕೇಳ್ತಿರ್ತಾರೆ, ಮುನ್ನೋಳಿ ಒಳಗೆ ಮಾಡಿದ್ರಿಲ್ಲ ಅಂತೇಳಿ ಶಾಂತಿ ಸಭೆ. ಯಾಕಂತಂದರೆ ಇದು ಯಾವಾಗೋ ಆಗಿದ್ದು ಒಂದು ಘಟನೆನ, ಯಾವಾಗೂ 2002ರಾಗ ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆ ಇಲ್ಲಿವರೆಗೆ ಅದೊಂಥರ ಹಾಟ್ಸ್ಪಾಟ್ ಆದಂಗೆ ಆಗಿಬಿಟ್ಟೈತಿ ಮೇಲಾಧಿಕಾರಿಗಳು ಕೂಡ. ಬಟ್ ನಾವು ಅವಾಗವಾಗ ಅವ್ರು ಕನ್ವಿನ್ಸ್ ಮಾಡ್ತಿರ್ತೀವಿ, ಅಂಥದ್ದು ಏನಿಲ್ಲ ಸರ್. ಇಲ್ಲಿ ಎಲ್ಲ ಒಳ್ಳೆಯ ರೀತಿಯಿಂದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಗೆ ಪೊಲೀಸ್ ಇಲಾಖೆ ವತಿಯಿಂದ ಆತ್ಮೀಯ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಾರಿ ಪ್ರತಿ ಒಂದು ಹಬ್ಬ ಬಂತು ಅಂತಂತಂದರೆ ನೀವು ಪೀಸ್ ಕಮಿಟಿ ಮೀಟಿಂಗ್ ನಾವು ಕರಿತೀವಿ, ನೀವು ಬರ್ತೀರಿ. ಸಾಕಷ್ಟು ವಿಷಯಗಳು ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಸಾಕಷ್ಟು ಸಲಹೆ ಮತ್ತು ಸೂಚನೆಗಳನ್ನ ನೀವು ಕೊಡ್ತೀರಿ. ಅವುಗಳನ್ನ ನಾವು ಅವನ ಪ್ರಯಾರಿಟಿ ಮೇಲೆ ಅಟೆಂಡ್ ಮಾಡ್ತೀವಿ. ನಾನು ಏನು ಭಾಳ ದೂರದವಲ್ಲ, ಇಲ್ಲೇ ಸವದತ್ತಿ ಇಲ್ಲೇ ಹುಟ್ಟಿ ಬೆಳೆದದ್ದು. ಸವದತ್ತಿ, ರಾಮದುರ್ಗ ಮತ್ತು ಮುನವಳ್ಳಿ ಯರಗಟ್ಟಿ ಏನಾಗಿದೆ ಅಂತಂದರೆ ಇಲ್ಲಿ ಜನರ ಮೆಂಟ್ಯಾಲಿಟಿ ಆಗಿರ್ಬೋದು, ಇಲ್ಲಿ ಒಂದು ಏನು ಸಿಸ್ಟಮ್ ಇದೆ ಅದು ನನಗೆ ಮೊದಲಿಂದ ಗೊತ್ತು. ನಾನು ನೋಡಿದಂಗೆ ಈಗ ನಾನು ಸುಮಾರು 9 ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಸಾಕಷ್ಟು ಕಮ್ಯುನಲ್ಲಿ ಸೆನ್ಸಿಟಿವ್ ಇರುವಂಥ ಏರಿಯಾದಲ್ಲೂ ಕೆಲಸ ಮಾಡಿದ್ದೀನಿ. ಅಂಥ ಒಂದು ಪರಿಸ್ಥಿತಿ ನಮ್ಮ ಏರಿಯಾದಲ್ಲಿ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಅಧಿಕಾರಿ ಈ ಹೋಳಿ ಹುಣ್ಣಿಮೆಯಿಂದ ಬಣ್ಣ ಹಚ್ಚೋದ್ರಿಂದ ಎಷ್ಟೋ ವೈಮನಸ್ಸಿದ್ರು ಸಹಿತ ಆ ವೈಮನಸ್ಸಿದ್ರು ಅದು ವೈರತ್ವನ ಬಿಟ್ಟು ಮಿತ್ರತ್ವ ಬೆಳಿಬೇಕು. ಅದೊಂದು ಹಾಡನ್ಯಾಗ ಹೇಳ್ತಾರೆ, ಒಲಿಗೆ ದಿನ ದುಶ್ಮನ್ ಬಿ ಗಲಿ ಮಿಲ್ ಜಾತೆ ಅಂತ. ಆ ರೀತಿ ಎಲ್ಲರೂ ಏನೈತಿ ತಮ್ಮ ತಮ್ಮ ದ್ವೇಷನ ಮರೆತು ಎಲ್ಲರೂ ಶಾಂತಿ ರೀತಿಯಿಂದ ಭಾವೈಕ್ಯತೆಯಿಂದ ಬಾಂಧವ್ಯ ಬೆಳೆಸಬೇಕು ಅಂತ ಇದೊಂದು ಈ ಹೋಳಿ ಹಬ್ಬ. ಈ ಹಬ್ಬವನ್ನು ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರ್ತಾರೆ. ನಮ್ಮಲ್ಲಿಯೂ ಕೂಡ ಅತ್ಯಂತ ಏನು ಈ ಮಾರ್ಚ್ 14ರಂದು ಹುಣ್ಣಿಮೆ ದಿನ ಕಾಮನವನ್ನು ಕುಂದಿರಿಸುವಂಥ ಕೆಲಸ ನಡೀತದೆ. ಮತ್ತು ಶನಿವಾರ 14ಕ್ಕೆ ಶುಕ್ರವಾರ ಕಾಮನ ಕುಂತ ನಂತರ 14 ಮತ್ತು 15ರಂದು 2 ದಿನಗಳ ಕಾಲ ನಮ್ಮ ಮುನವಳ್ಳಿಯಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಶನಿವಾರ ನಮ್ಮ ಸೂಲ್ಕಟ್ಟಿ ಅಕ್ಷಿ ಓಣಿಯಲ್ಲಿ ಇರ್ತಕ್ಕಂಥ ಓಕಳಿಯನ್ನು ಮಾಡ್ತಾರೆ. ಅವತ್ತು ಸಣ್ಣ ಪ್ರಮಾಣದವಾಗಿರ್ತಕ್ಕಂಥ ಹೋಳಿ ಹಬ್ಬ ಇರ್ತದೆ. ನಂತರ ರವಿವಾರ ದಿವಸ ಏನು ಹಬ್ಬ ಒಂದು ದೊಡ್ಡ ಪ್ರಮಾಣದಲ್ಲಿರ್ತದೆ. ನಮ್ಮ ಚುಳ್ಕಿ ಕಾಮನ, ಅವು ಇನ್ನು ಕೆಲವೊಂದಷ್ಟು ಕಾಮನ್ಗಳು ಇದ್ದಾವೆ. ಅವು ಅಲ್ಲೇ ದಹನ ಆಗಿ ಅಲ್ಲೇ ಒಂದು ಸ್ವಲ್ಪ ಇದು ಮಾಡಿ ಮುಗಿಸ್ಬಿಡ್ತಾರೆ. ಸುಮಾರು ಒಂದು 2-3 ವರ್ಷ ನಂತರ ಅಷ್ಟೇನು ದೊಡ್ಡ ಪ್ರಮಾಣದೊಳಗೆ ಓಕಳಿ ಬಂಡಿ ಇರುವುದು.
ಇನ್ನು ಸಂದರ್ಭದಲ್ಲಿ ಸವದತ್ತಿ ಎಪಿಎಂಸಿ ಅಧ್ಯಕ್ಷರು ಚಂದ್ರ ಪೂಜಾರ, ಮುನವಳ್ಳಿ ವೈದ್ಯರು, ಬಶೀರ್ ಅಹಮದ್ ವೈರಕದರ್, ಪತ್ರಿಕಾ ಮಾಧ್ಯಮದ ಮುನವಳ್ಳಿ ಘಟಕಾಧ್ಯಕ್ಷರು ಲಕ್ಷ್ಮಣ್ ಮೊಹರೆ ಹಾಗೂ ಹಲವಾರು ಹಿರಿಯರು, ಗಣ್ಯರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು, ರಾಜಕೀಯ ಮುಖಂಡರುಗಳು, ಸಾರ್ವಜನಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.